आज शनिवार 5 अप्रैल को बीदर जिला पुलिस कार्यालय में एसपी प्रदीप गुंटी ने प्रेस मीट का आयोजन कर एसके ढाबा अलियाबाद में हुए हत्याकांड के संबंध में जानकारी दी। एसपी प्रदीप गुंटी ने बताया कि घटना हुए 7 घंटे के भीतर 4 आरोपियों को गिरफ्तार कर लिया गया है और एक आरोपी की तलाश अभी भी जारी है। इस सफल कार्य के लिए बीदर एसपी प्रदीप गुंटी ने टीम की सराहना की। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए केपी न्यूज 24/7 को लाइक, शेयर और सब्सक्राइब जरूर करें। ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಬರುತ್ತದೆ. ತಕ್ಷಣ ನಾವು ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಕೊಲೆಗೆ ಒಳಗಾದವರು ಯಾರಂತ ನಾವು ಪರಿಶೀಲಿಸಿದಾಗ ವೈದ್ಯನಾಥ್, ವಯಸ್ಸು 49 ವರ್ಷ, ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತಹ ಹೊನ್ನಿಕೇರಿ ಗ್ರಾಮಕ್ಕೆ ಸೇರಿದ್ದವರಂತ ಗೊತ್ತಾಗಿದೆ. ಅವರು ಪಂಚಾಯತಿ ಸದಸ್ಯರಾಗಿರ್ತಾರೆ ಹಾಗೂ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಕೂಡ ನಡೆಸ್ತಾ ಇರ್ತಾರೆ. ಇಬ್ಬರು ಅಪರಿಚಿತರು ಅವರ ಮೇಲೆ ಹಲ್ಲೆ ಮಾಡಿ ಮಚ್ಚಿನಿಂದ ಕೊಲೆ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗಿರ್ತದೆ. ತಕ್ಷಣ ನಾವು ಸೋಕೋ ಟೀಮ್ ಹಾಗೂ ನಮ್ಮ ಸಿಬ್ಬಂದಿಗಳನ್ನು ಕರೆಸಿಕೊಂಡು ಡೆಡ್ ಬಾಡಿ ಎಲ್ಲ ಪಂಚನಾಮ ಮಾಡಿಕೊಂಡು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಕಳಿಸಿ ಕಂಪ್ಲೇಂಟ್ ಅನ್ನು ಪಡೆಯುತ್ತೇವೆ. ನಮ್ಮ ಪ್ರಾಥಮಿಕ ಮಾಹಿತಿ ಮೇರೆಗೆ ಇಬ್ಬರು ಆರೋಪಿಗಳನ್ನು ನಮ್ಮ ಕ್ರೈಮ್ ಸ್ಟಾಫ್ ನಿನ್ನೆ ಪತ್ತೆ ಮಾಡಿರ್ತಾರೆ. ಅವರು ಗುರ್ತು ಹಿಡಿದು ನಮ್ಮ ಕಮಾಂಡ್ ಸೆಂಟರ್ ಹಾಗೂ ಕೆಲವು ಲೋಕಲ್ CCTV ಆಧಾರದ ಮೇಲೆ ಆರೋಪಿಗಳ ಗುರ್ತು ಹಿಡಿದ ನಂತರ ಸುಮಾರು ನೈಟ್ 12 ಗಂಟೆಗೆ ಇಬ್ಬರನ್ನು ನಾವು ವಶಕ್ಕೆ ಪಡೆಯುತ್ತೇವೆ. ವಶಕ್ಕೆ ಪಡೆದ ನಂತರ ಅವರನ್ನು ಪ್ರಶ್ನೆ ಮಾಡಿದಾಗ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿರ್ತಾರೆ. ಈ ವೈದ್ಯನಾಥನವರಿಗೆ ಇವರಿಗೂ ಯಾವುದೇ ರೀತಿಯ ಪರಿಚಯ ಇಲ್ಲ. ಆದರೆ ಕೊಲೆ ಆರೋಪಿ A1 ಇಲ್ಲೇ ನವದಗಿರಿಗೆ ಸೇರಿದವನಾಗಿರ್ತಾನೆ. ಆರೋಪಿ A2 ಕುಮಾರವಾಡಗೆ ಸೇರಿದವನಾಗಿರ್ತಾನೆ. ಇವರಿಬ್ಬರಿಗೆ ಅದೇ ಹೊನ್ನಿಕೇರಿ ಗ್ರಾಮಕ್ಕೆ ಸೇರಿದ್ದ ಒಬ್ಬನೊಟ್ಟಿಗೆ ಫ್ರೆಂಡ್ಶಿಪ್ ಇರುತ್ತದೆ. ಆ ಫ್ರೆಂಡ್ಗಾಗಿ ಕೊಲೆ ಮಾಡಿದ್ದೇವಂತ ನಮ್ಮ ಕಡೆ ತಿಳಿಸಿರುತ್ತಾರೆ. ಇದೇ ಹೊನ್ನಿಕೇರಿ ವಿಲೇಜ್ಗೆ ಸೇರಿದ್ದ ಒಬ್ಬನು ಒಂದು ಪೋಕ್ಸೋ ಆರೋಪಿ ಆಗಿರ್ತಾನೆ. ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುವಂತಹ ಒಂದು ಪೋಕ್ಸೋ ಹಾಗೂ SC/ST ಅಟ್ರಾಸಿಟೀಸ್ ಕೇಸ್ ಆರೋಪಿ ಆಗಿರ್ತಾನೆ. ತೀರಿಕೊಂಡಿದ್ದ ವೈದ್ಯನಾಥ್ ಕಂಪ್ಲೇನೆಂಟ್ ಪರವಾಗಿ ಬಲವಾಗಿ ನಿಂತುಕೊಂಡು ಅವರಿಗೆ ಲೀಗಲ್ ಸಹಾಯ ಮಾಡುವುದು, ಕೋರ್ಟ್ಗೆ ಕರ್ಕೊಂಡು ಹೋಗುವುದು ಹಾಗೂ ಈ ಟ್ರಯಲ್ಗೆ ಸಹಕರಿಸ್ತಾ ಇದ್ದಾನೆ ಅಂತ ಸೇಡಿನಿಟ್ಕೊಂಡು ಹೇಗಾದರೂ ವೈದ್ಯನಾಥನ ನಾವು ಕೊಲೆ ಮಾಡಿದ್ರೆ ಕಂಪ್ಲೇನೆಂಟ್ಗೆ ಸಹಾಯವಾಗಿ ಯಾರು ಇರಲ್ಲ, ಕೋರ್ಟಲ್ಲಿ ಕೇಸು ಬಿದ್ದೋಗುತ್ತದೆ ಅನ್ನುವ ಕೆಟ್ಟ ಚಿಂತನೆಯಿಂದ ಆ ಹೊನ್ನಿಕೇರಿಗೆ ಸೇರಿದ ಒಬ್ಬ ವ್ಯಕ್ತಿ ಈ ಆರೋಪಿ A1 ಒಟ್ಟಿಗೆ ಮಾತಾಡಿಕೊಂಡು ಈ ಕೊಲೆ ನಡೆಸಿರುತ್ತಾನೆ ಅಂತ ಒಂದು ಪ್ರಾಥಮಿಕ ಮಾಹಿತಿ ನಮಗೆ ಸಿಕ್ಕಿರುತ್ತದೆ. ಘಟನೆ ಆದ ಕೆಲವು ಗಂಟೆಗಳಲ್ಲಿ ಅಂದರೆ ಸುಮಾರು 7-8 ಗಂಟೆಗಳಲ್ಲಿನೇ ನಮ್ಮ ನ್ಯೂ ಟೌನ್ ಕ್ರೈಮ್ ಸ್ಟಾಫ್ ಹಾಗೂ ಇಬ್ಬರು DYSPಗಳು, ಅಡಿಷನಲ್ SP ಸ್ವಲ್ಪನೂ ಸಮಯ ವೇಸ್ಟ್ ಮಾಡದೆ ನಿನ್ನೆ ನೈಟ್ ಜಸ್ಟ್ 7-8 ಅವರ್ಸ್ ಒಳಗಡೆ ಆರೋಪಿಗಳನ್ನು ಹಿಡಿದಿದ್ದಾರೆ. ಈ ಎಲ್ಲ ಕೊಲೆಗೂ ಸಂಚು ರೂಪಿಸಿ ಈ ಇಬ್ಬರು ಆರೋಪಿಗಳಿಗೆ ಪ್ರಚೋದಿಸಿ ದುಡ್ಡಿನ ಆಸೆ ತೋರಿಸಿ ಫ್ರೆಂಡ್ಶಿಪ್ ಹೆಸರಲ್ಲಿ ಈ ಕೊಲೆ ಮಾಡಿಸಿದ್ದವನು ಇನ್ನೂ ಪರಾರಿಯಲ್ಲಿದ್ದಾನೆ. ಅವನನ್ನು ಕೂಡ ಅತಿ ಶೀಘ್ರದಲ್ಲಿ ನಾವು ದಸ್ತಗಿರಿ ಮಾಡ್ತೇವೆ. ಸೊ ಲೋಕಲ್ ಇದ್ದಾರೆ, ನವದಗಿರಿಗೆ ಸೇರಿದವನೊಬ್ಬನಿದ್ದಾನೆ, ಕುಂಬಾರವಾಡಕ್ಕೆ ಸೇರಿದವನಿದ್ದಾನೆ. ಪರಾರಿಯಾದವನು ಹೊನ್ನಿಕೇರಿ ವಿಲೇಜ್ಗೆ ಸಂಬಂಧಪಟ್ಟವನು. ಈ ತೀರ್ಕೊಂಡಿದ್ದವನಿಗೆ ಬಹಳ ದೂರದ ರಿಲೇಟಿವ್ ಆಗ್ತಾನೆ, ಡಿಸ್ಟೆಂಟ್ ರಿಲೇಟಿವ್ ಆಗ್ತಾನೆ. ಆದರೆ ಈ ಪೋಕ್ಸೋ ವಿಷಯದಲ್ಲಿ ಕಂಪ್ಲೇನೆಂಟ್ ಜೊತೆ ಇದ್ದಾನೆ ಅನ್ನುವ ಸೇಡ್ ಇಟ್ಕೊಂಡಿದ್ದಾನೆ. ಸದ್ಯ ನಾವು 4 ಜನರನ್ನ ವಶಕ್ಕೆ ಪಡೆದಿದ್ದೇವೆ. ಇವರಲ್ಲದೆ ಸಂಚು ರೂಪಿಸಿದ್ದವನು ಇನ್ನೊಬ್ಬನು ಪರಾರಿಯಲ್ಲಿದ್ದಾನೆ, ಅವನು ಕೂಡ ಸೇರಿಸಿದ್ರೆ 5.
ಅವನು ಬಂದ ನಂತರ ಇನ್ನೂ ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನು ತಿಳ್ಕೊಂಡು ಅಷ್ಟು ಜನರು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೇವೆ. ಸರ್, ಈಗ ನೀವು ಮರ್ಡರ್ ಮಾಡಿದ್ರಲ್ಲ ಸರ್ ಡಾಬಾದಲ್ಲಿ, ಎಷ್ಟು ಜನ ಇದ್ರು ಸರ್ ಅಲ್ಲಿ? ಅಲ್ಲಿ ಸ್ಪಾಟ್ ಅಲ್ಲಿ ಮಾತ್ರ ಇಬ್ಬರೇ ಇದ್ದಾರೆ. ಅವ್ರಿಬ್ರು ಏನಾದ್ರು ಸ್ನೇಹಿತರ ಸರ್ ಅಥವಾ? ಆ ಇಬ್ಬರು ಕೂಡ ಒಂದು ರೀತಿ ಪರಿಚಯಸ್ಥರು ಇಬ್ಬರು. ಆ ಇಬ್ಬರನ್ನ ಆಕ್ಚುಲಿ ಸಂಚು ರೂಪಿಸಿದ್ದವನು ಒಂದು ಕಡೆ ಸೇರಿಸ್ತಾರೆ ಕೃತ್ಯ ನಡೆಸಕ್ಕೆ.